ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಒಣ ಮೀನಿದು ಚಟ್ನಿ ಮಾಡ್ತಾ ಇದ್ದೇನೆ. ಡ್ರೈ ಫಿಶ್ ಚಟ್ನಿ, ಕೊಲತಾರ್ ಮೀನಿದು ಡ್ರೈ ಫಿಶ್ ಇದು ಚಟ್ನಿ ಮಾಡ್ತಾ ಇದ್ದೇನೆ. ನೋಡಿ, ತುಂಬ ಒಳ್ಳೆಯದಾಗ್ತದೆ ಇದು ಡ್ರೈ ಫಿಶ್ದು ಚಟ್ನಿ. ನೀವು ಬಾಯ್ಲ್ಡ್ ರೈಸಿಗೆ ಉಂಟಲ್ಲ, ಈ ಕೆಂಪು ಅಕ್ಕಿ ಉಂಟಲ್ಲ, ಕುಚ್ಚಲಕ್ಕಿಗೆ ತುಂಬ ಚೆನ್ನಾಗಿರ್ತದೆ ಈ ಚಟ್ನಿ. ಡ್ರೈ ಕೊಲತಾರಿದು ಚಟ್ನಿ ಹೇಗೆ ಮಾಡೋದಂತ ನೋಡ್ತೇನೆ. ತುಂಬ ಸಿಂಪಲ್ ಉಂಟು ರೆಸಿಪಿ, ಬೇಗ ಅಂತ ದಿಢೀರಂತ ಮಾಡ್ಬೋದು. ಮನೆಯಲ್ಲಿ ಮೀನೇನು ಇಲ್ಲದಿದ್ದಾಗ ಈ ಥರ ಡ್ರೈ ಫಿಶ್ ಇದ್ದರೆ ಉಂಟಲ್ಲ, ರಪ್ಪ ಅಂತ ಮಾಡ್ಬೋದು ಈ ಥರ ಚಟ್ನಿ. ನೋಡಿ, ಈಗ ಮಳೆಗಾಲದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಡ್ರೈ ಫಿಶ್ ಚಟ್ನಿ, ಮೀನೆಲ್ಲ ಸಿಗೋದಿಲ್ಲಲ್ಲ ಆಗ. ನೋಡಿ, ನಾನು ಡ್ರೈ ಫಿಶ್ ತಗೊಂಡಿದ್ದೇನೆ. ನೋಡಿ, ಇದರ ತಲೆ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು. ನೋಡಿ, ತಲೆ ಎಲ್ಲ ತೆಗಿಬೇಕು. ತಲೆ ಮತ್ತು ಹೊಟ್ಟೆ ಭಾಗದಲ್ಲೆಲ್ಲ ಉಂಟಲ್ಲ ಗಲೀಜೆಲ್ಲ ಇದ್ದದನ್ನು ಕ್ಲೀನ್ ಮಾಡಿ ತೆಗಿಬೇಕು. ನೋಡಿ, ನಾನು ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ನೋಡಿ, ಈ ಥರ ಕ್ಲೀನ್ ಮಾಡಿ ಎಲ್ಲ ಅದರ ತಲೆ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡು ತೊಳಿಬಾರ್ದು, ಫಸ್ಟ್ ತೊಳಿಬಾರ್ದು. ಇದನ್ನು ಮೊದಲಿಗೆ ನಾವು ಹುರ್ಕೊಳ್ಬೇಕು, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ರೋಸ್ಟ್ ಮಾಡಿದ ಮೇಲೆ ತೊಳ್ಕೊಳ್ಳೋದು. ಯಾಕಂದರೆ ನೀವು ಫಸ್ಟೇ ತೊಳ್ಕೊಂಡ್ರೆ ಉಂಟಲ್ಲ, ಮತ್ತು ನಿಮಗೆ ಹುರ್ಕೊಳ್ಳುವಾಗ ಅದು ಒಂಥರ ತಳ ಹಿಡಿತದೆ ಸ್ವಲ್ಪ, ಮತ್ತು ಫ್ರೈ ಸಹ ಚೆನ್ನಾಗಿ ಕಾಯೋದಿಲ್ಲ. ನೀವು ಮೊದಲೇ ತೊಳೆದ್ರಿ ಒದ್ದೆ ಆದರೆ ಉಂಟಲ್ಲ, ಚೆನ್ನಾಗಿ ನಿಮಗೆ ಫ್ರೈ ಆಗೋದಿಲ್ಲ. ಅದಕ್ಕಾಗಿ ಫಸ್ಟಿಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಹುರ್ಕೊಳ್ಳಿಕ್ಕೆ ಉಂಟಲ್ಲ ಸ್ವಲ್ಪ ಟೈಮ್ ತಗೊಳ್ತದೆ, ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಆದರೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಮತ್ತೆ ತೊಳೆಯುವ ನಾವು, ಚೆನ್ನಾಗಿ ಫ್ರೈ ಆದ ಮೇಲೆ ತೊಳೆಯುವ ನಾವು. ನೋಡಿ, ಮೀಡಿಯಮ್ ಫ್ಲೇಮಲ್ಲಿಟ್ಟು ರೋಸ್ಟ್ ಮಾಡ್ತಾ ಇದ್ದೇನೆ ನಾನು. ನೋಡಿ, ನನ್ನ ವಿಡಿಯೋ ನೋಡ್ತಾ ಇರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಕೊಡಿ, ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದೇನೆ ನಾನು, ರೋಸ್ಟ್ ಆಗಿದೆ. ನೋಡಿ, ಚೆನ್ನಾಗಿ ಕಾಯಬೇಕು, ಕಾಯಲಿಲ್ಲದ್ರೆ ಇದಾಗೋದಿಲ್ಲಲ್ಲ, ಬೇಯಬೇಕಲ್ಲ. ನೋಡಿ, ಈಗ ಇದನ್ನು ತೊಳಿತಾ ಇದ್ದೇನೆ. ಚೆನ್ನಾಗಿ ತೊಳಿಬೇಕು, ಒಂದು 3-4 ಸರಿ ಆದರೂ ಚೆನ್ನಾಗಿ ತೊಳಿಬೇಕಂದರೆ ಅದರಲ್ಲಿ ಗಲೀಜೆಲ್ಲ ಇರ್ತದಲ್ಲ, ಎಲ್ಲೆಲ್ಲ ಒಣಗಿಸಿರ್ತಾರಲ್ಲ, ಹಾಗಾಗಿ ಚೆನ್ನಾಗಿ ಕ್ಲೀನ್ ಮಾಡಬೇಕು. ನೋಡಿ, ನಾನು ಚೆನ್ನಾಗಿ ತೊಳಿತಾ ಇದ್ದೇನೆ. ನೋಡಿ, ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ಕುಚ್ಚಲಕ್ಕಿ ಗಂಜಿಗೆ ಉಂಟಲ್ಲ, ಸೂಪರ್ ಆಗಿರ್ತದೆ ಈ ಚಟ್ನಿ. ನಿಮಗೆ ಸಾರು ಏನು ಬೇಕಂತ ಇಲ್ಲ, ಖಾಲಿದು ಚಟ್ನಿಯಲ್ಲೇ ಊಟ ಮಾಡ್ಬೋದು. ನೋಡಿ, ತೊಳೆದೆಲ್ಲ ಇಟ್ಕೊಂಡಿದ್ದೇನೆ. ನೋಡಿ, ಇನ್ನು ಚಟ್ನಿ ಮಾಡುವ ನಾವು. ನೋಡಿ, ಒಂದು 4 ಬ್ಯಾಡಗಿ ಮೆಣಸು, 1-2 ಗಿಡ್ಡ ಮೆಣಸು ಹಾಕ್ಕೊಂಡಿದ್ದೇನೆ. ಒಂದು ಸಣ್ಣ ಪೀಸ್ ಹುಳಿ ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇರೆ ಚಟ್ನಿಗೆಲ್ಲ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ ಹುಳಿ. ಮತ್ತೊಂದು 3 ಎಸಳು ಬೆಳ್ಳುಳ್ಳಿ, ಮತ್ತು ತೆಂಗಿನಕಾಯಿ. ನಾನು ಸಣ್ಣದೊಂದು ಇಡೀ ತೆಂಗಿನಕಾಯಿ ತಗೊಂಡಿದ್ದೇನೆ. ನಾನು ತೆಂಗಿನಕಾಯಿ 2 ಸರಿ ಮಾಡಿ ಹಾಕಿದ್ದೇನೆ. ಈಗ ಇದರಲ್ಲಿ ಅರ್ಧ ಗಡಿ ಉಂಟು. ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಮೀನಲ್ಲಿ ಇರ್ತದೆ, ಡ್ರೈ ಫಿಶಲ್ಲಿ ಇರ್ತದೆ, ಆದರೆ ಸಾಕಾಗೋದಿಲ್ಲ ಉಪ್ಪು. ಅದಕ್ಕಾಗಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಕೆಲವು ಇದರಲ್ಲಿ ಫಿಶಲ್ಲಿ ಜಾಸ್ತಿ ಇರ್ತದೆ, ಇದರಲ್ಲಿ ಸ್ವಲ್ಪ ಕಮ್ಮಿ ಉಂಟು, ಅದಕ್ಕಾಗಿ ಉಪ್ಪು ಹಾಕ್ಕೊಂಡಿದ್ದೇನೆ ನಾನು. ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನೋಡಿ, ಚಟ್ನಿ ತೆಗೆದಿದ್ದೇನೆ. ಇದಕ್ಕೆ ಈ ಮೀನನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಕೊಲತರ ಮೀನನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಎಷ್ಟು ದಿಢೀರಂತ ಆಯಿತು ನೋಡಿ ಚಟ್ನಿ. ತುಂಬ ಸೂಪರ್ ಆಗ್ತದೆ ಫ್ರೆಂಡ್ಸ್, ಕುಚ್ಚಲಕ್ಕಿ ಗಂಜಿ ಊಟಕ್ಕೆ. ನಿಮಗೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಚಟ್ನಿ. ಎಷ್ಟು ಸಿಂಪಲ್ ಉಂಟು ನೋಡಿ ರೆಸಿಪಿ. ನಿಮಗೆ ಈ ಮಳೆಗಾಲದಲ್ಲಿ ಉಂಟಲ್ಲ, ಮೀನೆಲ್ಲ ಸಿಗೋದಿಲ್ಲಲ್ಲ, ಆಗ ಈ ಥರ ರಪ್ಪಂತ ಡ್ರೈ ಫಿಶ್ ತಂದಿಟ್ಟರೆ ಉಂಟಲ್ಲ, ಚಟ್ನಿ ನಿಮಗೆ ಮಾಡ್ಬೋದು. ತುಂಬ ಸುಲಭದಲ್ಲಿ 1/4 ಗಂಟೆಯಲ್ಲಿ ಚಟ್ನಿ ರೆಡಿ ನೋಡಿ.